ಒಬ್ಬ ಮನುಷ್ಯನಿಗೆ ಅವನ ಜನನ ಆದಮೇಲೆ 70 ವಸಂತಗಳನ್ನ ಪೂರೈಸೋದು ಇವತ್ತಿನ ಕಾಲಘಟ್ಟದಲ್ಲಿ ಬಹಳ ಕಷ್ಟ. ಹಾಗಾಗಿ ನಾವು ಕುಟುಂಬದವರೆಲ್ಲರೂ ಸೇರಿ ನಮ್ಮ ತಂದೆಯವರ 70 ವರ್ಷದ ಒಂದು ಹುಟ್ಟುಹಬ್ಬವನ್ನ ವಿಜೃಂಭಣೆಯಿಂದ ಆಚರಣೆ ಮಾಡಬೇಕು ಅಂತ ಹೇಳಿ ನಾವೆಲ್ಲರೂ ಮಾಡಿದ್ದೀವಿ. ನಿಜವಾಗ್ಲೂ ಹೇಳ್ಬೇಕು ಅಂದ್ರೆ ನಮ್ಮ ತಂದೆಯವರು ಇಷ್ಟು ವರ್ಷ ಅವರು ಅವ್ರ ರಾಜಕೀಯದ ಜೀವನದಲ್ಲಿ ಮತ್ತು ಸಾರ್ವಜನಿಕ ಜೀವನದಲ್ಲಿ ಹುಟ್ಟುಹಬ್ಬವನ್ನ ಆಚರಿಸ್ಕೊಳ್ಳದೆ ಇರ್ತಕ್ಕಂಥ ಒಂದು ಸರಳ ವ್ಯಕ್ತಿ. ಆದ್ರೆ ಇತ್ತೀಚಿನ ದಿನಗಳಲ್ಲಿ ಏನೀಗ ಒಂದು ಟ್ರೆಂಡ್ ಆಗಿದೆ, ಈ ಟ್ರೆಂಡಿಂದ ಮೊಮ್ಮಕ್ಕಳು ಮತ್ತು ನಾವು ಮಕ್ಕಳೆಲ್ಲ ಅವ್ರಿಗೆ ಹಿಂಸೆ ಮಾಡಿ ಅವ್ರ ಹುಟ್ಟುಹಬ್ಬನ ಆಚರಣೆ ಮಾಡ್ತೀವಿ. ಈಗಲೂ ಸಹಿತ ಅವ್ರು ಹೇಳ್ತಾರೆ ಇದೆಲ್ಲ ಮಾಡ್ಬೇಕು ನನಗೆ ಅವಶ್ಯಕತೆ ಇಲ್ಲ ಅಂತ. ಆದ್ರೆ 70 ತುಂಬಿರೋದು ಅದು ಕೂಡ ಒಂದು ಮೈಲಿಗಲ್ಲು ಒಂದು ಜೀವನದಲ್ಲಿ. ಹಾಗಾಗಿ ಈ ದಿನ ನಮ್ಮೆಲ್ಲರಿಗೂ, ನಮ್ಮ ಇಡೀ ಕುಟುಂಬಕ್ಕೆ ಮತ್ತು ಎಲ್ಲರ ಶಿವರಾಮೇಗೌಡರ ಅಭಿಮಾನಿಗಳಿಗೆ ಒಂದು ಸಂತೋಷದ ದಿನ. ರಾಜಕೀಯ ಸಾಕಷ್ಟು ಏಳುಬೀಳುಗಳು ಕೂಡ ನೋಡಿದ್ದಾರೆ. ಸೊ ಈ ಸಂದರ್ಭದಲ್ಲಿ ಶಿವಪಥ ಅನ್ನುವಂತಹದ್ದು ಅವರು ಕಳೆದ 40 ವರ್ಷದಿಂದ ರಾಜಕಾರಣದಲ್ಲಿ ಮತ್ತು ಸಮಾಜ ಸೇವೆಯಲ್ಲಿ ಅವ್ರು ತೊಡಗಿಸ್ಕೊಂಡಿದ್ದಾರೆ. 2 ಬಾರಿ ಅವ್ರಿಗೆ ರಾಜಕಾರಣದಲ್ಲಿ ಹಲವಾರು ಹುದ್ದೆಗಳು ಸಿಕ್ಕಿದೆ, ಕೆಲವು ಸಿಕ್ಕಿಲ್ಲ. ಆದ್ರೂ ಸಹಿತ ನಿರಂತರವಾಗಿ ಜನಸಂಪರ್ಕ ಇಟ್ಕೊಂಡು ಜನರ ಅಪಾರ ಪ್ರೀತಿಗೆ ಪಾತ್ರರಾಗಿದ್ದಾರೆ. ಹಾಗಾಗಿ ಅವರ ಅಭಿಮಾನಿಗಳು ಮತ್ತು ಅವರ ಕಾರ್ಯಕರ್ತರು ಮತ್ತು ಅವ್ರ ಬಂಧುಗಳು ಏನು ಕಳೆದ 40 ವರ್ಷದಿಂದ ಅವ್ರ ಜೊತೆ ಇದ್ದಾರೆ, ಅವರೆಲ್ಲರೂ ಸೇರಿ ಶಿವರಾಮೇಗೌಡರದು ಒಂದು ಅವ್ರ ಜೀವನ ಚರಿತ್ರೆ ಒಂದು ಪುಸ್ತಕ ಮಾಡಬೇಕು ಅಂತ ಹೇಳಿ ಅವ್ರುಗಳೇ ಒಂದು ಮುಖಂಡತ್ವವನ್ನು ವಹಿಸಿ ಇವತ್ತು ಶಿವಪಥ ಅಂತ ಹೇಳಿ ಒಂದು ಅದ್ಭುತವಾದ ಒಂದು ಪುಸ್ತಕವನ್ನು ಬರೆದಿದ್ದಾರೆ. ಹೌದು ಸರ್, ಇವತ್ತು ನಮ್ಮ ದಿವ್ಯ ಸಾನ್ನಿಧ್ಯ ನಮ್ಮ ಶ್ರೀ 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 ನಿರ್ಮಲಾನಂದ ಸ್ವಾಮೀಜಿಯವರು ಮತ್ತು ನಂಜಾವಧೂತ ಸ್ವಾಮೀಜಿರವರು ಮತ್ತು ಶ್ರೀ ಶ್ರೀ ನಿಶ್ಚಲಾನಂದ ಸ್ವಾಮೀಜಿರವರು ಮತ್ತು ನಮ್ಮ ರಾಜ್ಯದ ನಮ್ಮೆಲ್ಲರ ಜನಪ್ರಿಯ ನೆಚ್ಚಿನ ಮುಖ್ಯಮಂತ್ರಿಗಳು, ನಮ್ಮ ರಾಜಕೀಯ ಗುರುಗಳಾದ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಸಾಹೇಬರು ಮತ್ತು ಹಿರಿಯ ಸಚಿವರು, ನಮ್ಮ ಮಾರ್ಗದರ್ಶಕರಾದ ಶ್ರೀ ರಾಮಲಿಂಗರೆಡ್ಡಿ ಸಾಹೇಬರು ಮತ್ತು ಹಿರಿಯ ಮುತ್ಸದಿ ನಮ್ಮ ಬಸವರಾಜ ಹೊರಟ್ಟಿ ಸಾಹೇಬರು ಬಂದು ಇವತ್ತು ಪುಸ್ತಕವನ್ನ ಲೋಕಾರ್ಪಣೆ ಮಾಡಲಿದ್ದಾರೆ. ಅದೇ ಪ್ರತಿಯೊಬ್ಬರದು ಲೈಫ್ ಜರ್ನಿ ಡಿಫ್ರೆಂಟ್ ಆಗಿರುತ್ತೆ, ಕೆಲವ್ರದ್ದು ಇನ್ಸ್ಪೈರಿಂಗ್ ಆಗಿರುತ್ತೆ. ಸೊ ನಿಮ್ಗೆ ಗೊತ್ತಿರಂಗೆ ಸಾಧನೆ ಮಾಡಿದವ್ರ ಸ್ಟೋರಿನ ಕೇಳಕ್ಕಾಗ್ಲಿ ಓದಕ್ಕಾಗ್ಲಿ ತುಂಬಾ ಜನ ಕುತೂಹಲದಿಂದ ಕಾಯ್ತಿರ್ತಾರೆ. ಅದು ಒಂದು ರೀಸನ್ಗೆ ಅವರ ಹಳೆ ಅಭಿಮಾನಿಗಳೆಲ್ಲ ಒತ್ತಾಯದ ಮೇರೆಗೆ ಇದೊಂದು ಕಾರ್ಯಕ್ರಮ ಮಾಡ್ಲಾಯ್ತು. ಮತ್ತೆ ಪುಸ್ತಕ ಕೂಡ ಬರೆದ್ಬಿಟ್ಟು ಇವತ್ತು ಬಿಡುಗಡೆ ಕಾರ್ಯಕ್ರಮ ಇದೆ. ಸೊ ಸ್ಟೋರಿ ಕೇಳಿದ್ರೆ ಚೆನ್ನಾಗಿದೆ. ಅವ್ರದ್ದು ಚೈಲ್ಡ್ಹುಡ್ದು ಹಿಸ್ಟ್ರಿ ಮತ್ತೆ ಅವರ ರಾಜಕೀಯದ ಬೆಳವಣಿಗೆ ಪ್ರತಿಯೊಂದು ಬರ್ದಿದ್ದಾರೆ. ಅದರಲ್ಲಿ ಕಷ್ಟಗಳ ದಿನಗಳು ಮತ್ತೆ ಅವರು ಪೊಲಿಟಿಕಲಿ ಏನೇನು ಫೇಸ್ ಮಾಡಿದ್ರು ಪ್ರತಿಯೊಂದು ಸ್ಟೋರಿ ಬುಕ್ಕಲ್ಲಿ ಇದೆ. ನಾನು ಕೂಡ ಓದಿದ್ದೀನಿ, ತುಂಬಾ ಚೆನ್ನಾಗಿದೆ. ನಾವು ವಿ ಆರ್ ಲುಕಿಂಗ್ ಫಾರ್ವರ್ಡ್ ಇವತ್ತು ಕಾರ್ಯಕ್ರಮ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.